ಅರಮನೆಗೆ ಟಿಡಿಆರ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿಡಿಆರ್ ಸಂಘರ್ಷದಲ್ಲಿ ರಾಜ್ಯ ಸರ್ಕಾರಕ್ಕೆ ತಾತ್ಕಾಲಿಕ ಗೆಲುವಾಗಿದೆ. ನ್ಯಾಯಾಂಗ ನಿಂದನೆಯಿಂದ ರಾಜ್ಯ ಸರ್ಕಾರ ಪಾರಾಗಿದೆ. ಟಿಡಿಆರ್ ನೀಡಿದ್ರೂ ಕೂಡ ಬಳಕೆಯಾಗದಂತೆ ವಕೀಲರು ನೋಡಿಕೊಂಡಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರ ಇದರಿಂದ ಪಾರಾಗಿದೆ. ರಾಜ ಮನೆತನದವರಿಗೆ ನೀಡಬೇಕಿದ್ದಂತಹ 3,400 ಕೋಟಿ ರೂಪಾಯಿನ ಟಿಡಿಆರ್ ಅದು 3,400 ಕೋಟಿ ಟಿಡಿಆರ್ನ ಈಗ ಕೋರ್ಟ್ಗೆ ಹಸ್ತಾಂತರ ಮಾಡಿದ್ದಾರೆ. ಕೋರ್ಟ್ ಅಧಿಕಾರದಲ್ಲಿ ಈ ಟಿಡಿಆರ್ 3,400 ಕೋಟಿ ಇರುತ್ತೆ. ಟಿಡಿಆರ್ ಬಳಕೆ ಆಗಬಹುದು ಅನ್ನೋ ಆತಂಕದಿಂದ ಈಗ ಸದ್ಯ ರಾಜ್ಯ ಸರ್ಕಾರ ಮುಕ್ತಿಯನ್ನ ಪಡೆದುಕೊಂಡಿದೆ. ಬೆಂಗಳೂರು ಅರಮನೆ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ನಿರ್ಧಾರ ಏನಾಗಬಹುದು ಅನ್ನುವಂತಹ ಚರ್ಚೆ ಇತ್ತು. ಕೆಲ ದಿನಗಳ ಹಿಂದೆ ಇದೇ ವಿಷಯವಾಗಿ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಟಿಡಿಆರ್ ಕಟ್ಟಿದ್ರೆ ಸೂಕ್ತ ಅನ್ನೋ ವಿಷಯವಾಗಿ ರಾಜ್ಯ ಸರ್ಕಾರಕ್ಕೆ ವಕೀಲರು ಒಂದು ವಿಷಯವನ್ನು ಕೂಡ ತಿಳಿಸಿದ್ರು. ಅದಾದ ನಂತರದಲ್ಲಿ ಯಾವ ರೀತಿಯಲ್ಲಿ ಇದನ್ನ ಪಾವತಿ ಮಾಡಬೇಕು, ಎಲ್ಲಿ ತಲುಪಿಸಬೇಕು ಅನ್ನುವಂತಹ ಸುದೀರ್ಘ ತಜ್ಞರ ವಕೀಲರ ಒಂದು ಅಭಿಪ್ರಾಯಗಳನ್ನ ಪಡೆದ ರಾಜ್ಯ ಸರ್ಕಾರ ಫೈನಲಿ ಅದನ್ನ ಕೋರ್ಟ್ಗೆ ಕೊಟ್ಟಿದೆ. ಈಗ ಕೋರ್ಟ್ ಅಧಿಕಾರದಲ್ಲಿ 3,400 ಕೋಟಿಯ ಟಿಡಿಆರ್ ಇರಲಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ. ಶಬೀರ್, ಟಿಡಿಆರ್ನ ಈಗ ಕೋರ್ಟ್ ಕೊಡೋ ಮೂಲಕವಾಗಿ ಹೇಗೆ ರಾಜ್ಯ ಸರ್ಕಾರ ಪಾರಾಗಿದೆ? ದಿವ್ಯಾ, ನೋಡಿ, ಬೆಂಗಳೂರು ಅರಮನೆ ಮೈದಾನದಲ್ಲಿ ಬಳಕೆ ಮಾಡ್ಕೊಳ್ಬಹುದಾದಂತಹ 15 ಎಕರೆ ಭೂಮಿಗೆ ಸುಮಾರು 3,400 ಕೋಟಿಯಷ್ಟು ಟಿಡಿಆರ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಆದೇಶವನ್ನ ಕೊಟ್ಟಿತ್ತು. ರಾಜ ವಂಶಸ್ಥರು ಏನಿದ್ದಾರೆ ಅವರಿಗೆ 3,400 ಕೋಟಿಯ ಟಿಡಿಆರ್ ಅನ್ನ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಈಗ ಅದರಿಂದ ಒಂದು ತಾತ್ಕಾಲಿಕ ರಿಲೀಫ್ ಅನ್ನು ಪಡೆಯುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸಿತು. ನ್ಯಾಯಮೂರ್ತಿ ಸುಂದರೇಶ್ ಮತ್ತೆ ನ್ಯಾಯಮೂರ್ತಿ ರವಿಕುಮಾರ್ ಅವರು ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ತು, ನಾವು ಈಗ ರಾಜಮನೆತನದ ಭೂಮಿಯನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ, ಹೀಗಾಗಿ ಟಿಡಿಆರ್ ಅನ್ನು ಕೊಡುವಂತ ಪ್ರಮೇಯವೇ ಬರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತು. ಸೊ ಈ ಭೂಮಿಯನ್ನ ನಾವು ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದಾದ್ರೆ ಈ ಒಂದು ಭೂಮಿಗೆ ಅರಮನೆಗೆ ಸೇರಿದಂತದ್ದಾಗುತ್ತೆ. ಸೊ ಹೀಗಾಗಿ ಟಿಡಿಆರ್ ಅನ್ನು ಕೊಡುವಂತಹ ಪ್ರಶ್ನೆ ಇಲ್ಲಿ ಬರೋಲ್ಲ. ಸೊ ಈ ಹಿಂದೆ ಈ ಅಂಡರ್ ಪಾಸ್ಗೆ ಬಳಕೆಗಾಗಿ ಏನು 1,270 ಸ್ಕ್ವೇರ್ ಮೀಟರ್ ಪ್ರದೇಶವನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ 49 ಕೋಟಿಯ ಟಿಡಿಆರ್ ಅನ್ನ ನಾವು ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ. ಆದ್ರೆ 3,400 ಕೋಟಿಯಷ್ಟು ಟಿಡಿಆರ್ ಅನ್ನ ಕೊಟ್ರೆ ರಾಜ್ಯ ಸರ್ಕಾರಕ್ಕೆ ಇದು ಹೊರೆ ಆಗುತ್ತೆ. ಈಗಾಗಲೇ ಸಾರ್ವಜನಿಕರ ತೆರಿಗೆ ಹಣವನ್ನ ಹೀಗೆ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಇಷ್ಟು ದೊಡ್ಡ ಪ್ರಮಾಣದ ಯೋಜನೆಯನ್ನು ಕೂಡ ರೂಪಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಕೂಡ ಮಂಡಿಸುವಂತ ಕೆಲಸವನ್ನ ಕೂಡ ಮಾಡ್ತು. ಈ ಕಡೆ ಅರಮನೆ ಪರ ವಾದ ಮಂಡಿಸಿದಂತ ವಕೀಲರು ಈ ಒಂದು ಭೂಮಿ ಸರ್ಕಾರ ಬಳಸ್ಕೊಳ್ತಿಲ್ಲ ಅಂತ ಹೇಳ್ತಾ ಇದೆ, ಆದಾಗ್ಯೂ ಕೂಡ ತನ್ನ ಹಿಡಿತದಿಂದಲೂ ಕೂಡ ಬಿಟ್ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಆರೋಪವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸೊ ವಾದ ಮತ್ತೆ ಪ್ರತಿವಾದವನ್ನ ಕೋರ್ಟ್ ಆಲಿಸಿದ ಬಳಿಕ 2 ಟಿಡಿಆರ್ ಗಳನ್ನ ಇಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದು, ಈಗಾಗಲೇ ನಿರ್ಮಾಣ ಆಗಿರುವಂತಹ ಅಂಡರ್ ಪಾಸ್ ಏನಿದೆ ಅದಕ್ಕೆ 49 ಕೋಟಿಯಷ್ಟು ಟಿಡಿಆರ್ ಅನ್ನ ಕೊಡಬೇಕಾಗುತ್ತೆ. ಇದು ಒಂದು ಟಿಡಿಆರ್ ಅನ್ನ ಕೊಡಬೇಕು. ಇದ್ರ ಜೊತೆಗೆ 3,400 ಕೋಟಿಯಷ್ಟು ಟಿಡಿಆರ್ ಅನ್ನು ಅರಮನೆ ರಾಜವಂಶಸ್ಥರಿಗೆ ಕೊಡಬೇಕಾಗಿತ್ತು. ಅದನ್ನ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ಅಲ್ಲಿ ನೋಂದಣಿಯನ್ನ ಮಾಡಿ ನೀವು ಅಲ್ಲಿ ಅದನ್ನ ಜಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಬೆಳವಣಿಗೆ ಏನಿದೆ ಇದು ರಾಜ್ಯ ಸರ್ಕಾರಕ್ಕೆ ಒಂದು ತಾತ್ಕಾಲಿಕ ರಿಲೀಫ್ ಅನ್ನ ಕೊಡುತ್ತೆ. ಯಾಕೆಂದ್ರೆ ಟಿಡಿಆರ್ ಅನ್ನ ನೇರವಾಗಿ ರಾಜಮನೆತನದವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅದು ಮತ್ತೆ ಬೇರೆ ಕಡೆಗೆ ವರ್ಗಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಈಗ ಸದ್ಯಕ್ಕೆ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಜಮೆ ಮಾಡೋದ್ರಿಂದ ಮುಂದಿನ ಹಂತದಲ್ಲಿ ಅದು ಬೇರೆಯವರಿಗೆ ವರ್ಗಾವಣೆ ಆಗೋಲ್ಲ ಅನ್ನುವಂತಹ ಆತಂಕ ಕೂಡ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಇರಲ್ಲ. ಸೊ ಹೀಗಾಗಿ ಮುಂದಿನ ಕೆಲವು ದಿನಗಳ ಕಾಲ ಇದನ್ನ ತಾತ್ಕಾಲಿಕ ರಿಲೀಫ್ ಅಂತ ಪರಿಗಣಿಸಬಹುದು. ಆದ್ರೆ ವಿಚಾರಣೆಯ ಹಂತದಲ್ಲಿ ಒಂದು ಪ್ರಮುಖವಾದಂತಹ ಬೆಳವಣಿಗೆ ಕೂಡ ಆಗಿರುವಂತದನ್ನ ಗಮನಿಸಬೇಕಾಗುತ್ತೆ. ಅದೇನು ಅಂದ್ರೆ 3,400 ಕೋಟಿಯಷ್ಟು ಟಿಡಿಆರ್ ಅನ್ನ ನಾವು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ, ಆದ್ರೆ ಇದು ಬಳಕೆ ಆಗದಂತೆ ನೀವು ನೋಡ್ಕೊಳ್ಬೇಕು, ಅದಕ್ಕೆ ಗ್ಯಾರಂಟಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ರಾಜ್ಯ ಸರ್ಕಾರದ ಪರವಾಗಿ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತಹ ಕೋರ್ಟ್ ಈ ರೀತಿಯಾದಂತಹ ಒತ್ತಡಗಳನ್ನ ನೀವು ನಮ್ಮ ಮೇಲೆ ಹೇರುವಂತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಉತ್ತರವನ್ನ ಕೊಡುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಟಿಡಿಆರ್ ಜಮೆ ಆದ್ರೂ ಕೂಡ ಅದು ರಾಜ ವಂಶಸ್ಥರಿಗೆ ತಲುಪುತ್ತಾ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳಿರುವಂತದ್ದು. ಬಹುಶಃ ಮುಂದಿನ ವಿಚಾರಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಉತ್ತರ ಸಿಗುವಂತ ಸಾಧ್ಯತೆಗಳಿದಾವೆ. ಮಾರ್ಚ್ 20ನೇ ತಾರೀಕು ಈ ಒಂದು ಪ್ರಕರಣದ ಮುಂದಿನ ವಿಚಾರಣೆ ನಡೆಯುತ್ತೆ. ಅಲ್ಲಿವರೆಗೂ ಈ ಒಂದು ಪ್ರಕರಣ ಏನಿದೆ ಅಥವಾ ಟಿಡಿಆರ್ ಅನ್ನು ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಒಂದು ರಾಜ್ಯ ಸರ್ಕಾರಕ್ಕೆ ತಾತ್ಕಾಲಿಕ ರಿಲೀಫ್ ಅಂತ ಭಾವಿಸಬಹುದು. ದಿವ್ಯಾ, ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ.